ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಉದ್ಯೋಗದ ವಿಚಾರದಲ್ಲಿ ಟೆನ್ಷನ್ ಆಗ್ಬಿಡುತ್ತೆ. ಮಾತಿನ ಮೇಲೆ ಬಹಳ ನಿಗಾ ಇಟ್ಟು ಮಾತಾಡಬೇಕಾಗತ್ತೆ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರಿಗೋಸ್ಕರ ಒಂದು ಬಹಳ ಪ್ರಮುಖವಾದ ಇಂಪಾರ್ಟೆಂಟ್ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೇನೆ. ನಾನು ಮತ್ತೆ ಗುರುಗಳು ಬಂದರು ಎದುರಿಸಲಿಕ್ಕೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ನಿಮ್ಮ ಮನಸ್ಸಿನ ಭಾವನೆ ನಿಮಗೆ ತೋರಿಸೋದಷ್ಟೇ. ಯಾಕೆಂದರೆ ವಿಡಿಯೋ ಸಂಪೂರ್ಣವಾಗಿ ನೋಡಲ್ಲ, ನಿಧಾನಕ್ಕೆ ನೋಡಲ್ಲ, ಫಾಸ್ಟ್ ಫಾರ್ವರ್ಡ್ ನೋಡಿಕೊಂಡು ಏನೇನೋ ಒಂದಿಷ್ಟು ಕಮೆಂಟ್ ಮಾಡಿದ್ರೆ ನನ್ನ ದೇವರಿದನ್ನು ನೋಡ್ಕೊಳ್ತಾನೆ ಅಷ್ಟೇ. ನಾನೇನಂತಂದರೆ ಅತ್ಯಂತ ಪ್ರಮುಖವಾದ ವಿಚಾರಗಳು ಏನೇ ಇರಲಿ ಅದು ನಿಮಗೆ ತಿಳಿಸಲೇಬೇಕು ಅಂತ ನಾನು ಖಂಡಿತ ವಿಡಿಯೋ ಮಾಡುವಂಥದ್ದು. ಈಗ ನೆಗೆಟಿವ್ ಇದ್ದಾಗ ನೆಗೆಟಿವ್ ಹೇಳಲೇಬೇಕು, ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಹೇಳ್ತಾನೆ. ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ, ಸೆಪ್ಟೆಂಬರ್ 18ನೇ ತಾರೀಕು ಹುಣ್ಣಿಮೆ ದಿವಸ ಮಹಾಚಂದ್ರಗ್ರಹಣ ಆಗಿದೆ. ಈ ವರ್ಷದ ಕೊನೆಯ ಚಂದ್ರಗ್ರಹಣ 2024ನೇ ಇಸ್ವಿದು. ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ತಾ ಇಲ್ಲ ಆದ್ರಿಂದ ಇದರ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೇನು? ಗ್ರಹಣಕ್ಕಿಂತ ಮುಂಚೆ ಉಪವಾಸ ಮಾಡೋದು, ಗ್ರಹಣದ ಆದಿ ಮಧ್ಯ ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡುವಂಥದ್ದು, ಗ್ರಹಣದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಡೆ ದರ್ಬೆ ಹಾಕಿಡುವಂಥದ್ದು, ಹೊರಗಡೆ ಎಲ್ಲೂ ಹೋಗಬಾರ್ದು ಅನ್ನುವಂಥದ್ದು, ಇದು ಯಾವ ಕಟ್ಟು ನಿಯಮಗಳು ಸಹ ಸೆಪ್ಟೆಂಬರ್ 18ರ ಚಂದ್ರಗ್ರಹಣಕ್ಕೆ ಇಲ್ಲ. ಯಾಕೆಂದ್ರೆ ಭಾರತದಲ್ಲಿ ಅದು ಕಾಣಿಸ್ತಾ ಇಲ್ಲ. ಆಯ್ತಾ? ಇನ್ನು ಎಲ್ಲಿ ಕಾಣಿಸ್ತಾ ಇದೆ, ಅದು ಏನು ಇತ್ಯಾದಿ ವಿಚಾರಗಳೆಲ್ಲ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ ಬೇಕಾದರೆ. ಅಥವಾ ನಮ್ಮ ಮೈನ್ ಚಾನಲ್ ಇದೆ ವಿಡಿಯೋ ಅದು. ಸೊ ಅದರಲ್ಲಿ ಸಂಪೂರ್ಣ ವಿವರಗಳನ್ನು ತಿಳಿಸಿದ್ದೇನೆ. ಆಯಿತಾ? ಹಗಲಿನಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ. ಸೊ ಹಗಲಿನಲ್ಲಿ ಆಗುವ ಚಂದ್ರಗ್ರಹಣಗಳು ಹಾಗೂ ರಾತ್ರಿ ಆಗುವಂಥ ಸೂರ್ಯಗ್ರಹಣಗಳು ಕಾಣಿಸಲ್ಲ. ಆಯಿತಾ? ಸೊ ಅದರಿಂದ ಸೆಪ್ಟೆಂಬರ್ 18ನೇ ತಾರೀಕು ಹಗಲಲ್ಲಿ ಬೆಳಗ್ಗೆ 6ರಿಂದ 10 ಚಿಲ್ಲರೆ ಎಷ್ಟು ಹಿಂಗೆ ಆಗೋದ್ರಿಂದಾಗಿ ನಿಮಗೆ ಆ ಗ್ರಹಣ ಕಾಣಿಸೋದಿಲ್ಲ. ಸೊ ಗ್ರಹಣ ಕಾಣಿಸೋದಿಲ್ಲ, ಅದರಿಂದಾಗಿ ಗ್ರಹಣ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ ತಕ್ಷಣ ಪ್ರಭಾವವೂ ಇಲ್ಲ ಅನ್ನೋಂಥದ್ದು ಡಿಬೇಟಬಲ್. ಅದು ನನ್ನ ಪ್ರಕಾರ ಪ್ರಭಾವ ಇರುತ್ತೆ. ಯಾಕೆ ಗೊತ್ತಾ? ನಿಮಗೆ ಅಮೆರಿಕದಲ್ಲಿ ರಿಸೆಷನ್ ಬಂತು ಅಂದ್ಕೊಳ್ಳಿ. ಅಮೆರಿಕದಲ್ಲಿ ರಿಸೆಷನ್ ನನಗೇನು ಅಂತ ಅನ್ನೋಕ್ಕಾಗತ್ತಾ? ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ. ಅಲ್ಲಿ ಆರ್ಥಿಕ ಕುಸಿತ ಆಯಿತು ಅಂದರೆ ಇಲ್ಲೂ ಹಾಗೆ ಆಗತ್ತೆ. ಯಾಕೆ? ಭಾರತ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಲ್ಲ ಇದು ಇಂಟರ್ನೆಟ್ ಅಂತೀವಲ್ಲ. ನೆಟ್ ಅಂದ್ರೆ ಏನು? ಬಲೆ ಅಂತೀವಲ್ವ. ನೆಟ್ ಅಂದರೆ ಬಲೆ. ಸೊ ಆದ್ದರಿಂದ ಇಂಟರ್ನೆಟ್ ಎಲ್ಲ ಇಡೀ ಭೂಮಿ ಇವಾಗ ಇಂಟರ್ನೆಟ್ ಇತ್ಯಾದಿ ಬೇರೆ ಬೇರೆ ಹಲವಾರು ಕಾರಣಗಳಲ್ಲಿ ಹೆಂಗೆ ಇಂಟರ್ನೆಟ್ಟಲ್ಲಿ ಹೆಂಗೆ ಸೇರಿಕೊಂಡ್ರೆ ಹಾಗೆ ನಾವು ಒಂದು ದೇಶದ ಮೇಲೆ ಇನ್ನೊಂದು ದೇಶ ಆರ್ಥಿಕವಾಗಿ ಬೇರೆ ಬೇರೆ ಕಾರಣಗಳಿಂದ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ದೇಶಕ್ಕೆ ಆರ್ಥಿಕ ಸಮಸ್ಯೆ ಬಂತು ಅಂದರೆ ಅದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇನ್ನೊಂದು ದೇಶದ ಮೇಲೆ ಅದು ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಅದೇ ತರಹ ಎಲ್ಲೋ ಅಮೆರಿಕಾದಲ್ಲೂ ಬೇರೆ ಕಡೆ ಎಲ್ಲೋ ಗ್ರಹಣ ಆಗ್ತಾ ಇದೆ ಅಂದರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಅಲ್ಲಿದ್ದವರಂತೂ ಆಚರಣೆ ಮಾಡಬೇಕಾಗತ್ತೆ. ಅವರವರ ಒಂದು ಶಾಸ್ತ್ರ ಪರಿಣಾಮ ಆದರೂ ನಾನು ಹೇಳಿ ಮಾಡಲ್ಲ. ಬಟ್ ನಮಗೇನಾಗತ್ತೆ? ಆಚರಣೆಗಿಲ್ಲ, ಪ್ರಭಾವ ಇರುತ್ತೆ. ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಸುಖ ಸುಮ್ಮನೆ ಒಂದಿಷ್ಟು ಮೊಂಡು ವಾದಗಳು ಮಾಡಿಕೊಂಡ್ರೆ ಅದೆಲ್ಲ ಅರ್ಥ ಇಲ್ಲ, ಇವತ್ತಲ್ವಾ? ಸೊ ಅದರಿಂದ ಪ್ರಭಾವ ಇರುತ್ತೆ ಅಂತಂದಾಗ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಶುಭ ಅಶುಭ ಮಿಶ್ರ ಫಲಗಳಿರುತ್ತೆ. ಸೊ ಗ್ರಹಣ ನಡೀತಾ ಇರುವಂಥದ್ದು ಮೀನರಾಶಿಯಲ್ಲಿ. ನಿಮ್ಮ ರಾಶಿಗಿಂತ 4ನೇ ರಾಶಿಯಲ್ಲಿ ಗ್ರಹಣ ಅಂದಾಗ ನಿಮಗೆ ಅದು ಅಶುಭ ಫಲವನ್ನು ತೋರಿಸ್ತದೆ. ಯಾವ ಗ್ರಹಣಗಳು ನಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಾಗ್ತದೆಯೋ, ನಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಾಗ್ತದೆಯೋ, ನಮ್ಮ ರಾಶಿಯಲ್ಲಾಗ್ತದೆಯೋ, ನಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಾಗ್ತದೆಯೋ ಅವಾಗೆಲ್ಲ ನಮಗೆ ಅಶುಭ ಫಲವೇ. ಸೊ ಅದರಿಂದ ನಿಮಗೆ ಅಶುಭ ಫಲ. ಸೊ ಅಶುಭ ಫಲ ಆಚರಣೆಗಿಲ್ಲ, ಆದರೆ ಆ ಫಲದ ವಿಚಾರವಾಗಿ ನೋಡಿಕೊಂಡಾಗ ಚಂದ್ರನ ಆರಾಧನೆ ಮಾಡಿಕೊಳ್ಳೇಬೇಕಾದ ಅನಿವಾರ್ಯತೆ ಇದೆ. ಈ ಚಂದ್ರಗಣದಿಂದ ಏನೇನು ನೆಗೆಟಿವ್ಸ್ ಆಗಬಹುದು ಅಂದರೆ, ನೆಗೆಟಿವ್ಸ್ ಆಗೋಕ್ಕಿಂತ ಮನಃಕಾರಕ ಚಂದ್ರನಾದ್ರಿಂದ ಮಾನಸಿಕವಾದ ದುಃಖಗಳು ಬರುತ್ತೆ. ಯಾವ ವಿಚಾರದಲ್ಲಿ ನಿಮಗೆ ಮೆಂಟಲ್ ಟ್ರಾಮಾ ಅಂತೀವಿ, ಏನು ಹೇಳ್ತೀವಿ, ಈ ಮಾನಸಿಕ ದುಃಖ ಅಥವಾ ಹಿನ್ನಡೆ ಅಥವಾ ಒಂಟಿತನ ಅಥವಾ ತುಂಬ ಪ್ರೆಷರು, ತುಂಬ ದುಃಖ ಆಗೋದು ಯಾವ ವಿಚಾರಗಳಲ್ಲಿ ಅನ್ನುವಂಥದ್ದು ನೋಡಬೇಕು.
ನೋಡಿ, ಧನುರ್ರಾಶಿಯವರಿಗೆ ಚಂದ್ರ ಅಷ್ಟಮಾಧಿಪತಿ ಆಗ್ತಾನೆ, ಚತುರ್ಥದಲ್ಲಿ ಗ್ರಸ್ತನಾಗ್ತಾನೆ. ಸೊ ಏನಾಗುತ್ತೆ, ಧನುರ್ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರಬಹುದು, ಅಥವಾ ಇನ್ನೊಂದು 15 ದಿನ ಗ್ರಹಣ ಆದಮೇಲೆ ಆದರೂ ಆಗೇ ಆಗುತ್ತೆ. ಗ್ರಹಣದ ಹತ್ರ ಬಂದಾಗಲೋ ಗ್ರಹಣ ಮುಗಿದ ಮೇಲೋ ಆರೋಗ್ಯದ ಟೆನ್ಷನ್ ಆಗ್ಬಿಡುತ್ತೆ. ನಿಮ್ಮ ಆರೋಗ್ಯದ ಟೆನ್ಷನ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಚತುರ್ಥದಲ್ಲಿ ಆಗ್ತಾನೆ ಅಂದರೆ ನಿಮ್ಮ ತಾಯಿಯ ಬಗ್ಗೆನಾದ್ರು ನಿಮಗೆ ತಾಯಿಯ ಆರೋಗ್ಯದ ಬಗ್ಗೆನಾದ್ರು ಟೆನ್ಷನ್ ಆಗ್ಬಿಡ್ಬೋದು. ಧನುರ್ರಾಶಿಯವರ ತಾಯಿಯವರ ಆರೋಗ್ಯದ ಬಗ್ಗೆ ಟೆನ್ಷನ್ ಆಗ್ಬೋದು. ಅಥವಾ ಧನುರ್ರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ವಿಚಾರದಲ್ಲಿ ಒಂದಿಷ್ಟು ಟೆನ್ಷನ್ಗಳು ಶುರುವಾಗ್ಬಿಡುತ್ತೆ. ತವರು ಮನೆಯ ಒಂದಿಷ್ಟು ಬೆಳವಣಿಗೆಗಳು ನಿಮಗೆ ತುಂಬ ಟೆನ್ಷನ್ ಶುರುವಾಗ್ಬಿಡುತ್ತೆ. ಚತುರ್ಥದಲ್ಲಿ ತಾಯಿಯೊಂದಿಗೆ ನೀವು ಜಗಳ ಮನಸ್ತಾಪಗಳು ಮಾಡಬಹುದು, ಅಥವಾ ನಿಮ್ಮ ತಾಯಿಯವರೇ ನಿಮ್ಮೊಂದಿಗೆ ಜಗಳ ಮನಸ್ತಾಪಗಳನ್ನು ಮಾಡಬಹುದು. ಇಲ್ಲಿ ವಿದ್ಯಾರ್ಥಿಗಳು, ಧನುರ್ರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಟೆನ್ಷನ್, ಓದಿದ್ದು ಮರ್ತೋದು, ಅಥವಾ ಏನೋ ಒಂದು ಎಕ್ಸಾಮ್ ಪ್ರೆಷರ್ ತುಂಬ ಫೀಲ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಚೆನ್ನಾಗಿರ್ತಾರೆ ಧನುರಾಶಿ ವಿದ್ಯಾರ್ಥಿಗಳು, ಸಡನ್ನಾಗಿ ತುಂಬ ಪ್ರೆಷರ್ ಫೀಲ್ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ ಅವರಿಗೆ. ಇದು ಸ್ವಲ್ಪ ಅವರಿಗೆ ಮಾನಸಿಕವಾದಂಥ ಹಿಂಸೆ. ಅಪ್ಪ ಅಮ್ಮಂಗೂ ಆಗುತ್ತೆ. ಮಗ ಅಥವಾ ಮಗಳು ತುಂಬ ಟೆನ್ಷನ್ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಅಪ್ಪ ಅಮ್ಮಂಗೂ ಟೆನ್ಷನ್ನೇ ಅಲ್ವಾ. ಸೊ ಹೀಗೆ ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ನೋಡಿ, ಚತುರ್ಥದಲ್ಲಿರ್ತಕ್ಕಂತಹ ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಂದ್ಬಿಡ್ತಾ ಇದ್ದರೆ ಧನುರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಟೆನ್ಷನ್ ಆಗಿಬಿಡುತ್ತೆ. ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಏನು ಮಾಡೋದು, ನನ್ನ ತೆಗೆದಾಕ್ಬಿಡ್ತಾರೆ ಕೆಲಸದಿಂದ, ಹೋಗ್ಬಿಡುತ್ತೆ ಕೆಲಸ, ಏನಾಗುತ್ತಪ್ಪ ದೇವರೇ, ಫುಲ್ ಟೆನ್ಷನ್ನು. ಅಥವಾ ಮಾಡದೇ ಇರುವಂತಹ ತಪ್ಪನ್ನು ನಿಮ್ಮ ತಲೆ ಮೇಲೆ ಹಾಕಿ ಏನೇನು ಶಿಕ್ಷೆ ಕೊಟ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ. ಆಮೇಲೆ ಧನುರಾಶಿಯವರು ಉದ್ಯೋಗದಲ್ಲಿ ಒಂದು ತಪ್ಪು ಮಾಡ್ತೀರಾ, ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಅವನು ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಈ ತಪ್ಪನ್ನು ನಿನ್ನ ತಲೆ ಮೇಲೆ ತೊಗೊಂಬಿಡು, ಈ ತಪ್ಪನ್ನು ನಾನು ಮಾಡಿದ ತಪ್ಪನ್ನು ನಿನ್ನ ತಲೆ ಮೇಲೆ ತೊಗೊಂಬಿಡು, ನಿನಗೆ ಬರುವ ಮಿಕ್ಕಿದ ಸಮಸ್ಯೆಗಳನ್ನು ನಾನು ನೋಡ್ಕೊಳ್ತೀನಿ, ನಿನಗೇನು ಆಗ್ದಂಗೆ ನಾನು ನೋಡ್ಕೊಳ್ತೀನಿ, ಇದೊಂದು ತಪ್ಪನ್ನು ನಿನ್ನ ತಲೆ ಮೇಲೆ ತೊಗೊಂಬಿಡು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಅದನ್ನು ನೀವೇನಾದರೂ ನೀವು ಅದನ್ನು ಒಪ್ಕೊಂಡ್ಬಿಡ್ತೀರ, ಹೌದಾ ಸರಿ ಆಯ್ತು, ಏನು ಬೈಯಲ್ಲ ಬಿಡು, ಇಷ್ಟೇ ತಾನೇ, ಆಯ್ತು ನಾನೇ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಅಂತ. ಅದು ದೊಡ್ಡ ತಪ್ಪಾಗಿರುತ್ತೆ ನೀವು ಮಾಡುವಂಥದ್ದು. ಕಡೆಗೆ ಏನಾಗ್ಬಿಡುತ್ತೆ ನಿಮ್ಗದು, ಯಾರ ತಪ್ಪನ್ನು ನೀವು ನಿಮ್ಮ ತಲೆ ಮೇಲೆ ಹೊತ್ಕೊಂಡಿದ್ರಲ್ಲ ಅವರು ಅವರು ನುಡಿದಂತೆ ನಡ್ಕೊಳಲ್ಲ. ಸೊ ನೀವು ಮಾಡದಿರೋ ತಪ್ಪನ್ನು ಶಿಕ್ಷೆನೂ ಅನುಭವಿಸಿ ಅವರು ಕೊಟ್ಟ ಮಾತಂತೂ ನಡ್ಕೊಳ್ಳೋದೆ, ಲಾಸ್ಟಿಗೆ ಎಲ್ಲ ಕಡೆ ಲಾಸ್ ಆಗೋದು ನಿಮ್ಮದೇ ಆಗಿರುತ್ತೆ. ಸೊ ಅದರಿಂದ ಯಾರೋ ಮಾಡೋದ ತಪ್ಪನ್ನು ಖಂಡಿತ ನೀವು, ಅವರೇನೋ ನಾಳೆ ನಿಮಗೆ ಉದ್ಧಾರ ಮಾಡಿಬಿಡ್ತಾರೆ, ನಾಳೆ ನಿಮಗೆ ಏನೋ ಸಹಾಯ ಮಾಡಿಬಿಡ್ತಾರೆ ಅನ್ನೋ ದೃಷ್ಟಿಕೋನದಿಂದ ದಯವಿಟ್ಟು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಚಂದ್ರಗ್ರಹಣ ಅಂತಹ ಡಬ್ಬ ಆಫರ್ಗಳನ್ನು ನಿಮ್ಮ ಹತ್ರ ತಗೊಂಬರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಆಮೇಲೆ ಚತುರ್ಥದಲ್ಲಿ ಗ್ರಹಣ ಆಗಬೇಕಾದ್ರೆ ನಿಮ್ಗೆ ಬಹಳ ಮುಖ್ಯವಾಗಿ ಮಾತಿನ ಮೇಲೆ ಬಹಳ ನಿಗಾ ಇಟ್ಟು ಮಾತಾಡಬೇಕಾಗತ್ತೆ. ಧನುರಾಶಿಯವರು ಏನೇನೋ ಮಾತಾಡಬಿಡೋದು, ಹೇಳ್ತಾರಲ್ಲ, ಏನೇನೋ ಮಾಡಿದ ತಕ್ಷಣ ಅದು ಬಹಳ ತೀರಾ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಬೀಳುತ್ತೆ. ನಿಮ್ಮ ಮಾತೇ ನಿಮಗೆ ಮುಳುವಾಗುತ್ತೆ. ಆಮೇಲೆ ಕುತ್ಕೊಂಡು ಚಿಂತೆ ಮಾಡೋದು, ಅಯ್ಯೋ ಹಿಂಗೆ ಅಂದ್ಬಿಟ್ನಲ್ಲ, ಅಯ್ಯೋ ಹಿಂಗಾಗೋಯ್ತಲ್ಲ, ಏನು ಮಾಡಲಿ ಭಗವಂತ ಅಂತ ಯೋಚನೆ ಮಾಡೋದು. ನಿಮ್ಮ ಸಪ್ತಮ ಅಂದರೆ ಕನ್ಯಾ ರಾಶಿ ಮೇಲೂ ಗ್ರಸ್ತಚಂದ್ರನ ದೃಷ್ಟಿ ಬಂದ್ಬಿಡುತ್ತೆ. ಅವಾಗೇನಾಗ್ಬಿಡುತ್ತೆ, ಬಹಳ ಪ್ರಮುಖವಾಗಿ ದಾಂಪತ್ಯದ ವಿಚಾರಗಳಲ್ಲಿ, ಫ್ರೆಂಡ್ಶಿಪ್ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ದೂರ ಪ್ರಯಾಣದ ವಿಚಾರದಲ್ಲಿ, ಜಾಬಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಎಲ್ಲ ಮಾನಸಿಕ ಕ್ಷೋಭೆ, ಚಿಂತೆ, ಆ ವಿಚಾರಗಳಲ್ಲೇ ಚಿಂತೆ. ಏನು ಚಿಂತೆ ಮಾಡ್ತಾ ಗೊತ್ತಿದೆಯಲ್ಲ, ಚಿಂತೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೇನ್ರಿ ಅಂತ ಹೇಳ್ತಾರೆ ಎಲ್ಲ. ಹೌದು, ನಿಮಗೂ ಗೊತ್ತಿದೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ. ಆದರೂ ಕೂಡ ಈ ಚಂದ್ರಗ್ರಹಣದ ಪ್ರಭಾವ ಎಷ್ಟಿರುತ್ತೆ ಅಂದರೆ, ಬೇಡ ಅಂದರೂ ನೀವು ಒಬ್ಬರೇ ಕೂತ್ಕೊಂಡು ಚಿಂತೆ ಮಾಡೋಕೆ ಹತ್ಬಿಡ್ತಾರೆ, ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಹಿಂಗಾಗೋಯ್ತು. ಇದರಿಂದ ಹೊರಬರಬೇಕು ಅಂದರೆ ನಿಮಗೊಂದು ವಿಶೇಷವಾದಂಥ ಪರಿಹಾರಗಳನ್ನು ಹೇಳ್ತಾನೆ. ಏನಪ್ಪ ಅಂದರೆ, ಗ್ರಹಣದ ದಿವಸ ಸೆಪ್ಟೆಂಬರ್ 18ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿ. ಗ್ರಹಣ ಆಚರಣೆ ಇಲ್ಲ ಅದರಿಂದಾಗಿ ಯಾವುದೇ ದೇವಸ್ಥಾನಗಳು ನಿಮಗೆ ಬಾಗಿಲಾಕಲ್ಲ. ಸೊ ಆದ್ದರಿಂದ ನೀವು ಮನೆ ಹತ್ತಿರದಿರುವ ಯಾವುದಾದ್ರು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ನೆನಪಿಟ್ಕೊಳ್ಳಿ. ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಒಂದು 4 ಮಣ್ಣಿನ ಹಣತೆ, ಒಂದಿಷ್ಟು ಬತ್ತಿಗಳು, ದೀಪಾಚ ಬತ್ತಿ, ತುಪ್ಪ ಹಾಗೂ 1-2 ಲೀಟ್ರ್ ಹಾಲು ತಗೊಂಡು ಹೋಗಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಇವೆಲ್ಲ ಐಟಮ್ಸ್ ತೊಗೊಂಡು ಹೋಗಿ ಈಶ್ವರನಿಗೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಹಾಗೂ 4 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು 4 ಹಚ್ಚಿ, ಹಾಗೂ ಈಶ್ವರನಿಗೆ ಒಂದು 28 ಪ್ರದಕ್ಷಿಣೆ, ಆ ದೇವಸ್ಥಾನ ಒಂದು 28 ಪ್ರದಕ್ಷಿಣೆ ಮಾಡಿ, ದೇವರ ಮುಂದೆ ಕೂತ್ಕೊಂಡು ಒಂದು 3 ಸಲ ಶಿವಾಷ್ಟೋತ್ತರ, ಒಂದು 3 ಸಲ ಚಂದ್ರಗ್ರಹದ ಅಷ್ಟೋತ್ತರ ಪಠನೆ ಮಾಡಿ. ನಿಮಗೆ ಈ ಎಲ್ಲ ನಾನು ಇಲ್ಲಿ ತನಕ ಹೇಳಿದ್ನಲ್ಲ, ಆ ಸಮಸ್ಯೆಗಳನ್ನೆಲ್ಲ ಹೊರಬಂದು ಸುಖವಾಗಿರ್ಬೋದು, ನೀವು ಟೆನ್ಷನ್ ಫ್ರೀ ಆಗಿ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಒಂದು ಪರಿಹಾರ ಹೇಳಿ. ಸೆಪ್ಟೆಂಬರ್ 18ನೇ ತಾರೀಕಿಂದು ನೀವು ಹೇಳ್ತಿರೋದು ನಂಗೆ ಮ್ಯಾಚ್ ಆಗ್ತಾ ಇದೆ, ಆಲ್ರೆಡಿ ನಿಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಅಥವಾ ಮುಂದೆ ಸ್ಟಾರ್ಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ, ಅಥವಾ ನನಗೆ ಸ್ಟಾರ್ಟ್ ಆಗೋದು ಬೇಡ, ನನಗೆ ಇನ್ನೂ ಒಂದು ಪವರ್ಫುಲ್ ಪರಿಹಾರ ಹೇಳಿ ಅಂದರೆ, ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣದ ದಿವಸವೇ ನಮ್ಮ ಯಾಗಶಾಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ.
ಪ್ರತಿಯೊಬ್ಬ ಧನುರ್ರಾಶಿಯವರಿಗೂ ಸಹ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಧನುರ್ರಾಶಿಯವರ ಎಲ್ಲ ಆರೋಗ್ಯ ಬಾಧೆಗಳ ಪರಿಹಾರವಾಗಬೇಕು. ಯಾಕೆಂದರೆ ಅಷ್ಟಮಾಧಿಪತಿಯ ಚಿತ್ರದಲ್ಲಿ ಗ್ರಸ್ತ ಆಗ್ತಾ ಇದ್ದಾನೆ ಅಂದರೆ ನಿಮಗೆ ಆರೋಗ್ಯದ ಮೇಲೆ ಹೊಡೆತ ಕೊಡುತ್ತೆ. ಆದ್ದರಿಂದ ಚಂದ್ರಗ್ರಹಣ ಶಾಂತಿ ಹೋಮ ನಿಮ್ಮ ಆರೋಗ್ಯ ಬಾಧೆಯನ್ನು ಪರಿಹಾರ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ತನಕ ನಾನು ಏನೇನು ಪ್ರಾಬ್ಲಮ್ಗಳಾಗಬಹುದು ಚಂದ್ರಗ್ರಹಣದಿಂದ, ನಿಮಗೆ ಟೆನ್ಷನ್ ಆಗ್ಬೋದು, ಯಾಕೆ ಮನಃಕಾರಕನಾಥ ಚಂದ್ರ, ಈ ವಿಚಾರಗಳಲ್ಲಿ ಟೆನ್ಷನ್ ಆಗ್ಬೋದು ಅಂತ ಹೇಳಿದ್ನೋ, ಆ ಎಲ್ಲವನ್ನೂ ಸಹ ಒಂದೇ ಸಲ ಆ ಟೆನ್ಷನ್ ಫ್ರೀ ಆಗಲಿಕ್ಕೋಸ್ಕರ ಇರುವ ಉಪಾಯ ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ. ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಆ ಚಂದ್ರಗ್ರಹಣದ ದಿವಸ ಅಂದರೆ ಸೆಪ್ಟೆಂಬರ್ 18ನೇ ತಾರೀಕೆ ಮಾಡ್ತಾ ಇದ್ದೇವೆ. ಲೈವ್ ಇರುತ್ತೆ ಹೋಮ. ಗ್ರಹಣ ಹಗಲಲ್ಲಾದ್ರಿಂದ ನಾವು ಹಗಲಲ್ಲೇ ಹೋಮವನ್ನು ಮಾಡ್ತಾ ಇದ್ದೇವೆ, ಆಯ್ತಲ್ವಾ? ಸೊ ಹಾಗೂ ಚಂದ್ರನ ರತ್ನ ಯಾವುದು? ಇದು ಪರ್ಲ್, ಒರಿಜಿನಲ್ ಮುತ್ತನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂತಹ ಧನುರಾಶಿಯವರಿಗೆ ಈ ಒಂದು ಪರ್ಲನ್ನು ಕೊಡ್ತಾ ಇದ್ದೇವೆ. ಚಂದ್ರಗ್ರಹಣ ಶಾಂತಿ ಹೋಮಕ್ಕೆ ನೀವು ಸಂಕಲ್ಪ ಸೇವೆ ಕೊಟ್ಟರೆ ಒರಿಜಿನಲ್ ಪರ್ಲನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಇದನ್ನು ಕೆಂಪು ತೊಕ್ಕಪ್ಪು ದಾರದಲ್ಲಿ ಧಾರಣೆ ಮಾಡ್ಕೊಳ್ಬೋದು. 42 ದಿವಸವೋ 1-2 ತಿಂಗಳು ಹಾಕ್ಕೊಳ್ಳಿ, ಆಯ್ತಲ್ವಾ? ಯಾಕೆ ಅಂತಂದ್ರೆ ಆಮೇಲೆ ಬೇಕಾದ್ರೆ ತೆಗೆದು ಒಳಗಡೆ ಇಟ್ಕೊಂಡಿರಿ. ಈ ಗ್ರಹಣದ ದುಷ್ಪ್ರಭಾವ ನಿಮಗೆ ಆಗದೇ ಇರಲಿ ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ದಾನ ಬಹಳ ಪ್ರಮುಖ. ಆದ್ದರಿಂದ ನಿಮಗೆ ಒಂದು ಚಂದ್ರಬಿಂಬವನ್ನು ಕೊಡ್ತಾ ಇದ್ದೇವೆ. ಇದು ನಿಮ್ಮ ಕೈ ಸೇರಿದ ನಂತರ 1 kg ಅಕ್ಕಿ, 1 kg ಉದ್ದಿನ ಬೇಳೆ ತೊಗೊಂಡು ಅದರಲ್ಲಿ ಇದನ್ನು ಇಟ್ಟುಬಿಟ್ಟು ಮನೆ ಹತ್ತಿರ ಇರುವ ಯಾವುದೋ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಡಿ. ಸಿಂಪಲ್. ಈ ಒಂದು ಚಂದ್ರಗ್ರಹಣದ ಒಂದು ಪ್ರಸಾದ ಸ್ವರೂಪ, ಚಂದ್ರಗ್ರಹಣ ಶಾಂತಿ ಹೋಮದ ಪ್ರಸಾದ ಸ್ವರೂಪ ಏನು ಮುತ್ತು ಕೊಡ್ತಾ ಇದ್ದೇನಲ್ಲ, ಈ ಒಂದು ಪರ್ಲ್ ಡಾಲರ್ ತುಂಬ ಹೆವಿ ಪರ್ಲ್ ಇದೆ. ಒಂದು 4-5 ಕ್ಯಾರೆಟ್ ಮೇಲೆ ಬರ್ತದೆ ಅನಿಸುತ್ತೆ. ಇದು ಏನು ಈ ಡಿಸೈನ್ಗೋಸ್ಕರ ಸ್ವಲ್ಪ ದೊಡ್ಡ ಪರ್ಲ್ ತೊಗೋಬೇಕಾದ ಪರಿಸ್ಥಿತಿ ಬಂತು. ತುಂಬ ಕಾಸ್ಟ್ಲಿ ಆಗುತ್ತೆ. ಪರ್ಲ್ ನಿಮಗೆ ಎಷ್ಟು ಜಾಸ್ತಿ ಕ್ಯಾರೆಟೋ ಎಷ್ಟು ತೂಕನೋ ಅಷ್ಟು ಅದರ ರೇಟ್ ಜಾಸ್ತಿ ಆಗುತ್ತೆ. ಇರಲಿ, ಬಟ್ ಆದರೂ ಸಹ ನಾವು ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಪ್ರತಿಯೊಬ್ಬರಿಗೂ ಸಹ ಅಷ್ಟೇ. ಸಂಕಲ್ಪ ಸೇವೆ ಮೊದಲಿಂದ ಯಾವಾಗಲೂ ರೆಗ್ಯುಲರ್ ಇಷ್ಟು ಅಷ್ಟೇ. ಬಟ್ ಅದರಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡಿ ಕೊಡ್ತೇವೆ. ಅಂದರೆ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಷ್ಟೇ ಈ ಪರ್ಲ್ ಎನರ್ಜೈಸ್ ಆಗಲ್ಲ. ಗ್ರಹಣದ ದಿವಸ ಮಾಡುವ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಸಿಗ್ತದೆ ಅನ್ನುವ ಕಾರಣಕ್ಕೆ ನಾವೇನು ಮಾಡ್ತಿದ್ದೇವೆ ಅವತ್ತು ಒಂದು ವಿಶೇಷವಾದ ಹೋಮ ಮಾಡಬೇಕಲ್ಲ. ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಒಂದೇ ಮದ್ದು ಅನ್ನುವ ರೀತಿಯಾದ ಒಂದು ಹೋಮ ಮಾಡಬೇಕು ಅಂತ ಮಹಾಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಲಕ್ಷ್ಮೀ ಸುದರ್ಶನ ಹೋಮ ನೋಡಿ, ಸುದರ್ಶನ ಹೋಮದಿಂದಾಗಿ ಸಾಲ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದಾಗಿ ಆರ್ಥಿಕ ಬಾಧೆಗಳು ಅಂದರೆ ಹಣಕಾಸು, ದುಡ್ಡು ಕಾಸು ವಿಚಾರ, ನಿಮಗೇನೇ ಸಮಸ್ಯೆ ಇದ್ರೂ ಸುದರ್ಶನ ಹೋಮದಿಂದ ಪರಿಹಾರ ಆಗುತ್ತೆ. ಸುದರ್ಶನ ಹೋಮದಿಂದ ದೃಷ್ಟಿದೋಷ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಶತ್ರು ಬಾಧೆ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಮಾಟಮಂತ್ರಗಳ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ನಿಮಗೆ ಏನು ಆರೋಗ್ಯ ಬಾಧೆಗಳಿದ್ರೆ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಹಲವಾರು ಅನುಕೂಲತೆಗಳಿದೆ. ಒಂದು ಸುದರ್ಶನ ಹೋಮದಿಂದ ಹಲವಾರು ಅನುಕೂಲತೆಗಳಿದೆ. ಅಂತಹ ಸುದರ್ಶನ ಹೋಮವನ್ನು, ಲಕ್ಷ್ಮೀ ಸುದರ್ಶನ ಹೋಮವನ್ನು, ಮಹಾಲಕ್ಷ್ಮೀ ಸುದರ್ಶನ ಹೋಮವನ್ನು ಚಂದ್ರಗ್ರಹಣದ ದಿವಸವನ್ನು ಮಾಡಿ ಈ ಒಂದು ವಿಶೇಷವಾದ ಒರಿಜಿನಲ್ ಪರ್ಲ್ ಮುತ್ತು ಏನಿದೆ ಅದನ್ನು ಎನರ್ಜೈಸ್ ಮಾಡಿ ಡಾಲರ್ ನಿಮಗೆ ಕೊಡ್ತಾ ಇದ್ದೇವೆ ಅಂತಂದಾಗ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಡಾಲರ್ ಆಗಬಹುದು ಇದು ಅಂತ. ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದ ಧನುರ್ರಾಶಿಯವರಿಗೆ ಸಂತಾನವಾಗಬೇಕು, ಸಂತಾನ ಇರುವ ಧನುರ್ರಾಶಿಯವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಸರ್ಪದೋಷಗಳು ಪರಿಹಾರವಾಗಬೇಕು. ಯಾಕೆಂದರೆ ಸರ್ಪದೋಷದಿಂದ ಮದುವೆಗಳಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ, ಸರ್ಪದೋಷದಿಂದ ಆರೋಗ್ಯ ಬಾಧೆಗಳು, ಸರ್ಪದೋಷದಿಂದ ವ್ಯಾಪಾರ ನಷ್ಟ, ಸರ್ಪದೋಷದಿಂದ ಉದ್ಯೋಗ ಹಾನಿ, ಸರ್ಪದೋಷದಿಂದ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂಥವರಿಗೆ ಗ್ರಹಣದ ದಿವಸ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡಿದಾಗ ಒಂದು 100 ಪಟ್ಟಷ್ಟು ಫಲ ಸಿಗುತ್ತೆ ಅಂತಂದರೆ ಯಾರಿಗೆ ಬೇಡ? ಸೊ ಆದ್ದರಿಂದ ನಾವು ಸರ್ಪಶಾಂತಿ ಹೋಮ, ಆಶ್ಲೇಷಾಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈಗ ಧನುರ್ರಾಶಿಯವರಿಗೆ ಬಹಳ ಪ್ರಮುಖವಾಗಿ ನಿಮಗೆ ಗುರುಬಲ ಇಲ್ಲ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ನಾವು ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದೇ ಒಂದು ಸಂಕಲ್ಪ ಸೇವೆ ಎಲ್ಲ ಹೋಮಗಳನ್ನು ಕವರ್ ಮಾಡುತ್ತೆ. ಈ ಪ್ರಸಾದವನ್ನು ಸಹ ಕವರ್ ಮಾಡುತ್ತೆ. ನಿಮಗೆ ಕೊಡುವಂತಹ ಟ್ರಾನ್ಸ್ಪೋರ್ಟ್ ಕೂಡ ಯಾವುದೂ ಇಲ್ಲ, ಎಲ್ಲೋ ಡೆಲಿವರಿ ಚಾರ್ಜ್ ಏನೂ ಇಲ್ಲ. ಎಲ್ಲದನ್ನೂ ಸಹ ನಾವು ಒಂದು ಸಂಕಲ್ಪ ಸೇವೆಗೆ ಒಂದು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ನಿಮಗೆ ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ, ಭಸ್ಮ ನಾಗಾರಾಧನೆ ಅರಿಶಿನ ನಿಮಗೆ ಹಣೆಗೆ ಹಚ್ಕೊಳ್ಳೋಕ್ಕೆ, ಕುತ್ತಿಗೆಯಲ್ಲಿ ಕಟ್ಕೊಳ್ಳೋಕ್ಕೆ ಒಂದು ಅಥವಾ ನಿಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಇದೊಂದು ಒರಿಜಿನಲ್ ಒಂದು ಮುತ್ತಿನ ಡಾಲರ್, ಹಾಗೂ ದಾನ ಮಾಡಲಿಕ್ಕೆ ಒಂದು ಚಂದ್ರಬಿಂಬ ಹಾಕಿ ಕಳಿಸ್ತಾ ಇದ್ದೇವೆ ನಿಮಗೆ. ದಯವಿಟ್ಟು ಇದನ್ನು ದಾನ ಮಾಡಿಬಿಡಿ. ಚಂದ್ರಬಿಂಬವನ್ನು 1 kg ಅಕ್ಕಿ, 1 kg ಉದ್ದಿನ ಬೇಳೆಯಲ್ಲಿ ಈ ಒಂದು ಚಂದ್ರಬಿಂಬವನ್ನು ಇಟ್ಟು ಹತ್ತಿರದಲ್ಲಿರುವ ಯಾವುದೋ ದೇವಸ್ಥಾನದಲ್ಲಿ ಇದನ್ನು ದಾನ ಮಾಡಿಬಿಡಿ, ಆಯಿತಾ? ಈ ಮುತ್ತಿನ ಒರಿಜಿನಲ್ ಪರ್ಲನ್ನು ನೀವೇ ಇಟ್ಕೊಳ್ಳಿ ನಿಮ್ಮ ಹತ್ರನೇ, ಆಯಿತಾ? ಖಂಡಿತವಾಗಿ ಒಳ್ಳೆಯದಾಗಲಿ. ಸೊ ನಿಮಗೆ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಒಂದು ವಿಚಾರವನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಏನಾಗುತ್ತೋ
ಭಗವಂತ ನಿಮಗೆ ಏನು ಶಕ್ತಿ ಕೊಡ್ತಾನೋ ಏನು ಬುದ್ಧಿ ಕೊಡ್ತಾನೋ ಅದೇ ರೀತಿಯಲ್ಲಿ ಮಾಡಿ, ಆಯಿತಾ? ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಧನುರಾಶಿ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರಿಗೆ 18ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದರೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಧನುರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಸಿಂಪಲ್ ಅಷ್ಟೇ, ಆಯಿತಾ? ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡಿ. ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.